ಮೋದಿ ಅವರು ಪ್ರತಿ ಹೆಣ್ಣು ಮಕ್ಕಳಿಗೂ ಎಲ್ಲ ಒಂದು ಹಕ್ಕು ಸಿಗಬೇಕು ಅಂತ ಅವಾಗಿಂದ ಅವರು ಗೆದ್ದಾಗಿಂದನೂ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತ ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೊಸ ರೋಡ್ ಸಮೀಪವಿರುವ ಕೆಂಪೇಗೌಡ ವೃತ್ತದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಮಹಿಳೆಯರ ಸ್ವಾಭಿಮಾನಕ್ಕೆ ಅಪಮಾನ ಮಾಡಿದ ವಿಪಕ್ಷಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು. ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀಮತಿ ಶಾಂತಾ ಬಾಬುರವರು ವಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಶಾಂತಾ ಬಾಬುರವರು ಮಾತನಾಡಿ, ಮಹಿಳಾ ಮೀಸಲಾತಿ ಮಸೂದೆ ವಿರೋಧಿಸುವ ಮೂಲಕ ಅನ್ಯಾಯ ಮಾಡಿರುವ ಕಾಂಗ್ರೆಸ್ ನಡೆ ಖಂಡನೀಯ ಎಂದರು. ಲೋಕಸಭೆ ಕ್ಷೇತ್ರಗಳನ್ನು ಹೆಚ್ಚಳ ಮಾಡಿ ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ಸಂಸತ್ತಿಗೆ ಹೋಗಬೇಕೆನ್ನುವ ಆಶಯದೊಂದಿಗೆ ಮಹಿಳೆಯರ ಸಬಲೀಕರಣಕ್ಕೆ ಮಸೂದೆ ತರಲು ಮುಂದಾಗಿದ್ದ ಪ್ರಧಾನಿ ನರೇಂದ್ರ ಮೋದಿರವರ ಪ್ರಯತ್ನಕ್ಕೆ ತಡೆಯೊಡ್ಡುವ ಮೂಲಕ ಕಾಂಗ್ರೆಸ್ ಪಕ್ಷದ ನಾಯಕರು ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಎಂದರು. ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಬೇಕೆನ್ನುವುದು 50 ವರ್ಷದ ಹಿಂದೆಯೇ ಶಿಫಾರಸು ಆಗಿದೆ. ಆದರೆ ಅದನ್ನು ಜಾರಿ ಮಾಡುವ ಧೈರ್ಯವನ್ನು ನರೇಂದ್ರ ಮೋದಿ ಅವರು ಮಾತ್ರ ತೋರಿಸಿದ್ದಾರೆ. ಅದನ್ನು ಸಹಿಸದ ಕಾಂಗ್ರೆಸ್ ಮಸೂದೆ ಸೋಲುವಂತೆ ಮಾಡಿದೆ ಎಂದು ಆರೋಪಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಬೆಂಗಳೂರು ದಕ್ಷಿಣ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಕೇಶವರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಜಿಂಬಾಬು, ಒಬಿಸಿ ಮೋರ್ಚಾದ ಕಜಂಜಿ ಮುನಿರಾಜು, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಅರ್ಚನಾ, ಪ್ರಧಾನ ಕಾರ್ಯದರ್ಶಿ ಮಮತಾ ಶ್ರೀನಿವಾಸ್, ಗೀತಾ ಮರಿಯಗೌಡ, ಪ್ರಭಾ ಚಂದ್ರಶೇಖರ್, ವಿಷ್ಣುಕಾಂತ ಹಾಗೂ ಬಿಜೆಪಿ ಮುಖಂಡರು ಭಾಗವಹಿಸಿದರು. ನಾವೊಂದು ಇಲ್ಲಿ ಸೇರಬೇಕು ಅಂತ ಒಂದು ವ್ಯವಸ್ಥೆ ಆದಾಗ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಅರ್ಚನಾ ಅವರು ನಮಗೆ ತಿಳಿಸಿದ್ರು, ನಮ್ಮ ಮಂಡಲದಲ್ಲಿ ಬಿಜೆಪಿಯಿಂದ ನಮ್ಮ ಮಂಡಲದಲ್ಲಿ ಒಂದು ಪ್ರತಿಭಟನೆ ನಡಿಬೇಕು ಅಂತ, ನಾರಿ ಶಕ್ತಿ ಮೀಸಲಾತಿ ಒಂದು ವಿಚಾರವಾಗಿ ಪ್ರತಿಭಟನೆ ಎಲ್ಲ ಮಂಡಲದಲ್ಲೂ ನಡೀತಾ ಇದೆ, ನಮ್ಮ ಮಂಡಲದಲ್ಲಿ ನಡಿಬೇಕು ಅಂತ ಒಂದು ವಿಚಾರ ಬಂದಾಗ ನನಗೆ ಬಹಳಷ್ಟು ಖುಷಿ ಆಯಿತು. ಯಾಕಂದ್ರೆ ಮಹಿಳೆಯರ ಪರವಾಗಿ ಒಬ್ಬ ಮಹಿಳೆಯರಿಗೆ ನಾವೆಲ್ಲರಿಗೂ ಒಂದು ದನಿಯಾಗಿ ನಿಂತ್ಕೋಬೇಕಂತ ಬಹಳ ಖುಷಿ ಆಯಿತು. ಮತ್ತು ನನ್ನ ದನಿಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿರೋಂಥದ್ದು ನನಗೆ ಬಹಳ ಖುಷಿ ಆಯಿತು. ನಾರಿ ಶಕ್ತಿ ವಂದನ, ನಾರಿ ಶಕ್ತಿ ಒಂದು ಯೋಜನೆ ಏನಿದೆ, ಒಂದು ಬಿಲ್ ಪಾಸ್ ಆಗಿಲ್ಲ. ನಮಗೆ ದುರಾದೃಷ್ಟವಶದಿಂದ ಬಹಳಷ್ಟು ಎಲ್ಲರ ಒಂದು ಕನಸಾಗಿದ್ದಂತಹ ನಾರಿ ಶಕ್ತಿ ಯೋಜನೆ ನಮ್ಮ ನರೇಂದ್ರ ಮೋದಿ ಅವರು ಕಳೆದ ಒಂದು ಸಂಸತ್ನಲ್ಲಿ ಈ ಒಂದು ಅನುಮೋದನೆ ತಗೊಳೋದಕ್ಕೆ ಇಟ್ಟಾಗ ಎಲ್ಲರೂ ಬಹಳಷ್ಟು ಖುಷಿಯಾಗಿ ನಾವು ಕೂಡ ಎಲ್ಲ ಕಡೆ ಸಂಭ್ರಮಿಸಿದ್ವಿ. ಎಲ್ಲ ಒಂದು ರಾಜಕೀಯೇತರವಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಹೆಣ್ಮಕ್ಳು ಕೂಡ ಈ ವಿಚಾರವನ್ನು ಸ್ವಾಗತಿಸಿದ್ರು. ಎಲ್ಲರೂ ಖುಷಿ ಪಟ್ಟರು. ಆ ಒಂದು ಖುಷಿ ಬಹಳಷ್ಟು ಸಮಯ ನಿಲ್ಲಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಒಂದು ಬಹಳಷ್ಟು ತುಂಬಾ ಈ ಒಂದು ಬಿಲ್ ಪಾಸ್ ಆಗಲೇಬೇಕು ಅನ್ನೋ ಉತ್ಸುಕತೆಯಿಂದ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ಒಂದು ಅಂಗೀಕಾರವನ್ನು ಪಡೆಯೋಕೆ ವಿಫಲರಾದರು. ಯಾಕಂದ್ರೆ ಪ್ರತಿಪಕ್ಷಗಳಾದಂಥ ಕಾಂಗ್ರೆಸ್ ಅವರು ನಮಗೆ ಒಂದು ಸಹಕಾರ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ನಾರಿ ಶಕ್ತಿ ಯೋಜನೆ ಅನುಷ್ಠಾನಕ್ಕೆ ಬರಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತು, ಮೋದಿ ಅವರು ನಮ್ಮ ಮಹಿಳೆಯರಿಗೋಸ್ಕರ ಎಷ್ಟೊಂದು ಒಂದು ಯೋಜನೆಗಳನ್ನು ತಂದಿದ್ದಾರೆ. ಮಹಿಳಾ ಮೀಸಲಾತಿಗೋಸ್ಕರ ಬಹಳಷ್ಟು, ಈಗ ನಮ್ಮ ನಾರಿ ಶಕ್ತಿ ವಂದನ್ ಮತ್ತೆ ಇರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು, ಮತ್ತೆ ಟ್ರಿಪಲ್ ತಲಾಕ್ ಇರ್ಬೋದು, ಮತ್ತೆ ಮುದ್ರಾ ಯೋಜನೆ, ಮಕ್ಕಳಿಗೆ ನಮ್ಮ ಹೆಣ್ಮಕ್ಳಿಗೆ ಗ್ಯಾಸ್ ಸಿಲಿಂಡರ್ ಇರುವಂತಹ ಹೆಣ್ಮಕ್ಳಿಗೆ ಗ್ಯಾಸ್ ಕೊಡುವಂತ ಇರ್ಬೋದು, ಮಹಿಳೆಯರಿಗೆ ಅಂತ ಹೇಳಿದಾಗ ಪ್ರತಿಯೊಂದು ಇದರಲ್ಲೂ ಸಪೋರ್ಟ್ ಮಾಡ್ಕೊಂತ ಮತ್ತು ಅವ್ರನ್ನ ಎಲ್ಲದರಲ್ಲೂ ಎನ್ಕರೇಜ್ ಮಾಡ್ಕೊಂತ ಬಂದಿದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು. ಮತ್ತು ನಮ್ಮ ಪಕ್ಷ ಕೂಡ ಅದೇ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಕೊಟ್ಟಿದೆ. ಮಹಿಳೆಯರಿಗೋಸ್ಕರ ಅಂದ್ರೆ ಮೊದಲನೇ ಹೆಜ್ಜೆಯಲ್ಲಿ ನಿಂತಿರ್ತಾರೆ, ನಾವು ನಿಮ್ಮ ಜೊತೆಲಿ ಇದ್ದೀರಿ ಅಂತ ಬಿಜೆಪಿ ಪಕ್ಷ. ಆದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಪಕ್ಷಕ್ಕೆ ಒಂದು ಸಪೋರ್ಟ್ ಕೊಟ್ಟಿಲ್ಲ. ಯಾಕಂದ್ರೆ ಅದು ದುರಾದೃಷ್ಟವಶ. ಇದೊಂದು ಯಾವುದೇ ಒಂದು ರಾಜಕೀಯ ಒಂದು ಲಾಭ ಇಲ್ದಿರ ಎಲ್ಲ ಮಹಿಳೆಯರಿಗೂ, ಭಾರತದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಅನುಕೂಲ ಆಗ್ಬೇಕು ಅಂತ ಈ ಒಂದು ಯೋಜನೆ ಅನುಷ್ಠಾನ ಮಾಡೋದಕ್ಕೆ ನೋಡಿದ್ರು. ಆದ್ರೆ ನಮ್ಮ ಪ್ರತಿಪಕ್ಷಗಳಾದಂಥ ಕಾಂಗ್ರೆಸ್ ಅವರು, ಉಳಿದ ಪಾರ್ಟಿಗಳು ಯಾರು ಸಪೋರ್ಟ್ ಮಾಡಿಲ್ಲ.
ಇದು ಒಂದು ಪ್ರತಿಭಟನೆ ಪ್ರತಿ ಮೂಲೆ ಮೂಲೆಯಲ್ಲೂ ತಲುಪಬೇಕು. ನಾವೆಲ್ಲರೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡಬೇಕು. ನಮ್ಮ ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲಿ ಸ್ಥಾನಮಾನ ದೊರಕಿಸ್ಕೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು. ಮಹಿಳೆಯರು ಎಲ್ಲ ಫೀಲ್ಡಲ್ಲಿ ಕೂಡ ಅಚೀವ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಏರೋಪ್ಲೇನ್ ಓಡಿಸೋದ್ರಿಂದ ಹಿಡಿದು ಗಾಡಿ ಓಡಿಸೋದ್ರಿಂದ ಹಿಡಿದು ಈಗ ಬೆಂಗಳೂರಲ್ಲಿ ಎಷ್ಟೊಂದು ಜನ ಮಹಿಳೆಯರು ಆಟೋ ಓಡಿಸ್ತಾ ಇದ್ದಾರೆ, ಟೂ ವೀಲರ್ ಓಡಿಸ್ತಾ ಇದ್ದಾರೆ. ಅವರ ಒಂದು ಸಂಸಾರವನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನಡೆಸ್ತಾರೋ ಅದೇ ರೀತಿಯಲ್ಲಿ ದೇಶದ ಚುಕ್ಕಾಣಿಯನ್ನು ಕೊಟ್ಟರೆ ಕೂಡ ಅಚ್ಚುಕಟ್ಟಾಗಿ ನಡೆಸ್ತಾರೆ ಅನ್ನೋ ಒಂದು ಮಾದರಿ ಅಂತ ಹೇಳೋದಕ್ಕೆ ನಮ್ಮ ದ್ರೌಪದಿ ಮುರ್ಮು ಅವರು ಅಲ್ವಾ, ಎಲ್ಲರಿಗೂ ಗೊತ್ತಲ್ಲ. ನಮ್ಮ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಸಾಕ್ಷಿ. ಮಹಿಳೆಯರಿಗೆ ಅಂತ ಉನ್ನತ ಸ್ಥಾನವನ್ನು ಕೊಟ್ಟು ಮೋದಿ ಅವರು ಮಹಿಳೆಯರಿಗೆ ಕೊಟ್ಟಿರುವಂತ ಗೌರವ. ಆ ನಿಟ್ಟಿನಲ್ಲಿ ನಮ್ಮ ಬಿಜೆಪಿ ಪಕ್ಷ ಮಹಿಳೆಯರಿಗೆ ಎಲ್ಲ ರೀತಿಯಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಅಧಿಕಾರದ ಚುಕ್ಕಾಣಿ ಎಲ್ಲ ಭಾಗದಲ್ಲಿ ಬರಬೇಕು ಅಂತ ಎಂಪಿಗಳಾಗಿ ಮಹಿಳೆಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆ ಆಗಿ ಬಂದ್ರೆ, ವಿಧಾನಸಭೆ ಇರ್ಬೋದು ಮತ್ತು ಸಂಸತ್ತಿಗೆ ಆಯ್ಕೆ ಆಗಿ ಬಂದ್ರೆ ಮಹಿಳೆಯರಿಗಿರುವಂತ ಪ್ರಾಬ್ಲಮ್ಗಳನ್ನ ಹೈಲೈಟ್ ಮಾಡ್ತಾರೆ. ಈಗ ನಾವೆಲ್ಲ ಹೋಗ್ತಾ ಇರ್ತೀರಿ, ಮಹಿಳೆಯರಿಗೆ ಗೊತ್ತು ಒಂದು ಪ್ರಾಬ್ಲಮ್ ಯಾವ್ಯಾವ ಒಂದು ಸಂದರ್ಭದಲ್ಲಿ ನಾವು ಏನು ಫೇಸ್ ಮಾಡ್ತಾ ಇದ್ದೀರಿ ಅನ್ನೋದು ಪ್ರಾಬ್ಲಮ್ಸ್ ಮಹಿಳೆಯರಿಗೆ ಗೊತ್ತು. ಆ ಪ್ರಾಬ್ಲಮ್ಸ್ ನ ನಾವು ಇನ್ನೊಬ್ರಿಗೆ ಹೇಳಿರ್ತೀರಿ, ಅವರೇ ಹೋಗಿ ಇನ್ನೊಂದು ಅಲ್ಲಿ ವಿಷಯ ತಿಳಿಸೋಷ್ಟರಲ್ಲಿ ಅದು ಬೇರೆ ರೂಪನೇ ತಗೊಂಡಿರುತ್ತೆ. ಅದೇ ಮಹಿಳೆಯರಾದಾಗ ನಾವು ಧೈರ್ಯವಾಗಿ ಹೋಗಿ ಮಹಿಳೆಯರ ಹತ್ರ ಅಪ್ರೋಚ್ ಮಾಡ್ಬೋದು. ಒಬ್ಬ ಮಹಿಳಾ MP ಅವರಿದ್ರೆ, ಮಹಿಳಾ MLA ಅವರುಗಳಿದ್ರೆ ಮತ್ತು ಮಹಿಳಾ ಕಾರ್ಪೊರೇಟರ್ ಇದ್ರೆ ನೀವು ಹೋಗಿ ಡೈರೆಕ್ಟ್ ಆಗಿ ಅವ್ರ ಹತ್ರ ವಿಚಾರಗಳನ್ನ ಹಂಚ್ಕೊಬೋದು. ನಿಮ್ಮ ಪ್ರಾಬ್ಲಮ್ಸ್ ಏನಿದೆಯೋ ಅದನ್ನ ಅವ್ರಿಗೆ ತಿಳಿಸ್ಬೋದು. ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಕ್ರಮ ತಗೊಬೋದು. ಹೀಗಾಗಿ ಮಹಿಳೆಯರು ಎಲ್ಲ ಒಂದು ವಿಭಾಗದಲ್ಲಿ ಅಚೀವ್ ಮಾಡೋದಕ್ಕೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಮಹಿಳೆಯರಿಗೋಸ್ಕರ ಈ ಒಂದು ನಾರಿ ಶಕ್ತಿ ಯೋಜನೆ ಏನು ಅದನ್ನ ಅನುಷ್ಠಾನ ಮಾಡೋದ್ರಲ್ಲಿ ಇದ್ದಾರೆ. ಈ ಒಂದು ಕಾರ್ಯಕ್ರಮ, ಈ ಒಂದು ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಉಗ್ರವಾದಂತಹ ಹೋರಾಟ ಮಾಡಬೇಕು. ನಿಮ್ಮಲ್ಲಿ ಬಯಸ್ತಾ ಇದ್ದೀರಿ. ನಾವು ಒಂದು ಕೆಲವೇ ಒಂದು ಪ್ರಿಪರೇಷನ್ ಅಲ್ಲಿ ನಿನ್ನೆ ಹೇಳಿದ ತಕ್ಷಣ ಇಷ್ಟು ಜನ ಸೇರಿದ್ದೀರಾ. ನಮಗೆ ಇನ್ನ ಒಂದು ವಾರಕ್ಕೆ ಮುಂಚೆನೆ ಹೇಳಿದ್ರೆ ನಾವು ಇನ್ನಷ್ಟು ಜನಸಂಖ್ಯೆಯಲ್ಲಿ ಸೇರಿ ಇನ್ನಷ್ಟು ಮತ್ತಷ್ಟು ಉಗ್ರವಾದ ಹೋರಾಟವನ್ನು ಮಾಡಬಹುದು ಅಂತ ಹೇಳಿ ಪೊಲೀಸರು ಕೂಡ ಬಂದಿದ್ರೆ ನಾವು ಯಾರಿಗೂ ತೊಂದರೆ ಕೊಡಲ್ಲ. ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಡ್ತಾ ಇದ್ದೀರಿ. ದಯವಿಟ್ಟು ನೀವು ಕೂಡ ನಮ್ಗೆ ಸಹಕರಿಸಬೇಕು. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ವಾರ್ಡ್ಗೆ ಬಂದಿರುವಂತಹ ನಮ್ಮ ಮಂಡಲ ಅಧ್ಯಕ್ಷರಾದಂತಹ ಅರ್ಚನಾ ಅವರು ನಮಗೆ ರಾಜ್ಯ ಅಧ್ಯಕ್ಷರಾದ ಮಂಜುಳಾ ಸಿ ಅವರು ಹೇಳಿದ್ರು, ಅವರ ಸೂಚಿಸಿದ್ದಾರೆ ಏನಂದ್ರೆ ನಿಮ್ಮ ಮಂಡಲಗಳಲ್ಲಿ ಈ ಒಂದು ನಾರಿ ಶಕ್ತಿ ವಿರೋಧ ಮಾಡಿದ ಕಾಂಗ್ರೆಸ್ಗೆ ಧಿಕ್ಕಾರ ಕೂಗಲೇಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಸಾಹೇಬರು ಕೃಷ್ಣಪ್ಪ ಅವರು ನಮ್ಮ ಶಾಂತಾಬಾಬು ಅವರು ವಾರ್ಡ್ನಲ್ಲಿ ಮಾಡೋಣ ಅಂತಂದ್ಬಿಟ್ಟು ಹೇಳಿದ್ರು. ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದ ತಕ್ಷಣನೇ ತುಂಬಾ ಸಂತೋಷದಿಂದ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಇಷ್ಟು ಜನ ಸೇರಿಸಿದ ಶಾಂತಾಬಾಬು ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ತೀನಿ. ಮತ್ತೆ ಇಲ್ಲಿ ನೆರೆದಿರುವಂತ ಎಲ್ಲ ನನ್ನ ವಾರ್ಡಿನ ಅಧ್ಯಕ್ಷರಾಗ್ಲಿ, ಹಾಗೆ ಮುಖಂಡರಾಗ್ಲಿ, ಹಾಗೆ ಮಹಿಳಾ ಶಕ್ತಿಗಳಾಗ್ಲಿ ಅವ್ರಿಗೂ ಧನ್ಯವಾದಗಳು. ನಮ್ಮ ಭಾರತದಲ್ಲಿ ಸುಮಾರು 178 ಕೋಟಿಯಷ್ಟು 140 ಕೋಟಿಯಷ್ಟು ಜನಸಂಖ್ಯೆ ಇದೆ. ಅದರಲ್ಲಿ 50% ಅಷ್ಟು ಮಹಿಳೆಯರಿದ್ದಾರೆ. ಆದರೆ ವಿಧಾನಸಭೆಯಲ್ಲಾಗ್ಲಿ ಸಂಸತ್ತಾಗ್ಲಿ ನಮಗೆ ತುಂಬಾ ಕಮ್ಮಿ ಮಹಿಳೆಯರು ನೋಡ್ಬೋದು. ವಿಧಾನಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ 4ರಿಂದ 5% ಇರ್ಬೋದು, ಹಾಗೆ ಸಂಸತ್ತಲ್ಲಿ 14ರಿಂದ 15% ಇರ್ಬೋದು ಅಷ್ಟೇ. ಯಾಕೆ ಇದು? ಮಹಿಳೆಯರಿಗೆ ರಾಜಕಾರಣ ಮಾಡೋದಕ್ಕೆ ಬರೋದಿಲ್ವಾ? ಬರುತ್ತಾ? ಬರೀ 2,000 ರೂಪಾಯಿ ತಿಂಗಳಿಗೆ ಮತ್ತೆ ಫ್ರೀ ಬಸ್ ಕೊಟ್ಟಿದ ತಕ್ಷಣ ನಾವು ಮಹಿಳೆ ಸುಮ್ಮನೆ ಇರ್ಬೇಕಾ? ಇಲ್ಲ, ನಮಗೂ ರಾಜಕಾರಣ ಬರುತ್ತೆ, ನಾವು ರಾಜಕೀಯ ಮಾಡ್ತೀವಿ ಅಂತ ಸಾಮಾನ್ಯ ಮಹಿಳೆಯರು ಹೇಳಬೇಕು. ನಮ್ಮ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ವಂದನ್ ಎಂಬ ಅಭಿಯಾನ ಮಾಡ್ತಾರೆ. ಇದಕ್ಕೆ ಕಾಂಗ್ರೆಸ್ ಅವರು ವಿರೋಧ ಮಾಡಿ ವೋಟ್ ಮಾಡ್ತಾರೆ. ಅದರಿಂದ ಅದು ನಾರಿ ಶಕ್ತಿ ವಂದನ್ ಅಭಿಯಾನ ಫೇಲ್ ಆಗುತ್ತೆ. ಈ ನಾರಿ ಶಕ್ತಿ ವಂದನ್ ಅಭಿಯಾನದ
ಫೇಲ್ ಮಾಡಿದ ನಮ್ಮ ಕಾಂಗ್ರೆಸ್ ಅವ್ರಿಗೆ ಧಿಕ್ಕಾರನ ಕೂಗ್ಲೇಬೇಕು. ಪಕ್ಷದ ಕೆಲಸ ನಾವು ಬಿಜೆಪಿ ಅವರು ಕರೆಕ್ಟು, ಆದ್ರೆ ನಾವು ಇವತ್ತು ಇಲ್ಲಿ ಮಾತಾಡಕ್ ಬಂದಿರೋದು ಮಹಿಳೆಯರಿಗೆ ಆದ ಅನ್ಯಾಯದ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಎಲ್ಲರೂ ಯಾವ ಪಕ್ಷ ಅನ್ನೋದು ನೋಡ್ದೇನೆ ಮಹಿಳೆಯರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಅಂಥದ್ದು ಸಂಸತ್ನಲ್ಲಿ 33% ಮಹಿಳಾ ಮೀಸಲಾತಿ ಮಸೂದೆನ ನರೇಂದ್ರ ಮೋದಿ ಅವರು ಅದನ್ನ ಸಂಸತ್ತಲ್ಲಿ ಮಂಡಿಸಿದಾಗ ವಿರೋಧ ಪಕ್ಷದವರು ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟದವರು ಅದನ್ನ ವಿರೋಧಿಸಿದ್ರು. ಯಾಕೆ ವಿರೋಧಿಸಿದ್ರು? ಅವರು ಇದೇ ಪ್ರಿಯಾಂಕಾ ಗಾಂಧಿ ಅವರು ಮೈ ಲಡ್ಕಿ ಹೂ ಮೈ ತುಮಾರ ಸಾಥ್ ಹೂ ಅಂತ ಹೇಳ್ತಾರೆ. ಆದ್ರೆ ಸಾಥ್ ಕೊಡ್ಬೇಕಾಗಿರುವಂತ ಪರಿಸ್ಥಿತಿ ಬಂದಾಗ ಅವರು ಹಿಂದೇಟ್ ಹೊರದ್ರು. ನಾ ಹೇಳ್ತಾ ಇರೋದು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಇದ್ದಾರೆ ಅಂದ ಮೇಲೆ ನಿಮಗೆ ಪಂಚಾಯತಿಂದ ಪಾರ್ಲಿಮೆಂಟ್ ವರ್ಗು ಮಹಿಳೆಯರಿಗೆ ಸ್ಥಾನ ಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ಆ ಮಸೂದೆಯನ್ನ ಮಂಡಿಸಿದಾಗ ಎಲ್ಲರೂ ಅದನ್ನ ಸಪೋರ್ಟ್ ಮಾಡಬೇಕಾಗಿತ್ತು. ಅಂತ ಟೈಮಲ್ಲಿ ನಮಗೆ ಮೋಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಗೆಲ್ಲೋವರೆಗೂ ನಾವು ಎಲ್ಲ ಕಡೆಗೂ ನಮ್ಮ ಮಹಿಳೆಯರ ಪರವಾಗಿ ಧ್ವನಿ ಎತ್ತುತ್ತೀವಿ. ಎಲ್ಲಿವರೆಗೆ ನಮ್ಮ ಹೋರಾಟ, ಎಲ್ಲಿಯವರೆಗೆ ನಮ್ಮ ಹೋರಾಟ, ನಾವು ಮಂಡಲ, ಕ್ಷೇತ್ರ, ಡಿಸ್ಟ್ರಿಕ್ಟ್, ರಾಜ್ಯ ಮತ್ತೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಒಂದು ಹೋರಾಟನ ಮಾಡ್ತಾನೆ ಇರ್ತೀವಿ. ಈ ಮುಂದಿನ ದಿನಗಳಲ್ಲಿ ಈ ಮಸೂದೆ ಪಾಸ್ ಆಗುವ ಹಾಗೆ ನೋಡ್ಕೊಡ್ತೀವಿ. ಹಾಗೆ ನಮ್ಮ ಎಲ್ಲರ ಸಪೋರ್ಟು ನಮ್ಮ ನರೇಂದ್ರ ಮೋದಿ ಅವರಿಗೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ನಮಗೆ ಇಂಥ ಒಬ್ಬ ರಾಜರ್ಷಿ ಆಗಿರುವಂತ ಒಬ್ಬ ನಾಯಕ ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಇಂಥ ಟೈಮಲ್ಲಿ ನಾವು ಮಹಿಳೆಯರೆಲ್ಲ ಒಂದುಗೂಡಿ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ಅವರಿಂದ ನಮ್ಮ ದೇಶ ಮುಂದೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಾವು ಈ ಕ್ಷಣದಲ್ಲಿ ಅವರಿಗೆ ನಿಮ್ಮ ಜೊತೆಗಿದ್ದೀವಿ ನಾವು ಅನ್ನೋದನ್ನ ನಾವು ತೋರಿಸ್ತಿದೀವಿ. ಹಾಗಾಗಿ ಎಲ್ಲರೂ ಒಕ್ಕರ್ಲಿಂದ ನರೇಂದ್ರ ಮೋದಿ ಅವರಿಗೆ ಮೋದಿಜಿ ಮೋದಿಜಿ. ನಾರಿ ಶಕ್ತಿ ಅಭಿಯಾನಕ್ಕೆ ಬಂದಿರುವಂಥ ಎಲ್ಲ ಮಹಿಳಾ ಕಾರ್ಯಕರ್ತರಿಗೆ ವಂದಿಸುತ್ತಾ, ಕೇಂದ್ರ ಸರ್ಕಾರದ 33% ಮಹಿಳಾ ಮೀಸಲಾತಿಯನ್ನು ಆಗಬೇಕಾಗಿತ್ತು. ದುರದೃಷ್ಟವಶಾತ್ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ದೇವರು, ಅವರಲ್ಲೂ ಮಹಿಳೆಯರಿದ್ದಾರೆ, ಎಲ್ಲ ಪಕ್ಷದಲ್ಲಿದ್ದಾರೆ. ದೇಶದ ಮಹಿಳೆಯರಿಗೆ 33% ಮೀಸಲಾತಿ ಸಿಕ್ಕಿದ್ರೆ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಜವಾಬ್ದಾರಿ ಬರುತ್ತೆ ಅಂತ ಮುಂದೆ ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಮಹಿಳಾ ಮಂಡಳಿಯವರು ಒಪ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ರಾಜ್ಯಾಧ್ಯಕ್ಷರು ಮಾಡಲಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈ ಗೆಲುವು ಇವತ್ತಿಗೆ ನಿಲ್ಲೋದಿಲ್ಲ. ಗೆಲುವು ಆಗುವ ತನಕ ಈ ಹೋರಾಟ ಯಥಾವತ್ತಾಗಿ ನಡೀತಾ ಇರುತ್ತೆ. ಅದರಿಂದ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಗೆಲುವು ಸದಾ ಸಿದ್ಧ ಇದ್ದೇ ಇರುತ್ತೆ. ಮಹಿಳೆಯರಿಗೆ 33% ಏನು ಹಿಂದೆ ದೇವೇಗೌಡರು ಹೇಳಿದರು, ಈಗ ಅದನ್ನೇ ನರೇಂದ್ರ ಮೋದಿಯವರು ಕೂಡ ಅದು ಒಪ್ಪಿಗೆಯಾಗಿ ಮಾಡಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ. ಮೊನ್ನೆ ಕೂಡ ಒಂದು ಎಲೆಕ್ಷನ್ ಚುನಾವಣೆ ದೃಷ್ಟಿಯಲ್ಲಿ ಚುನಾವಣೆ ಇದರಲ್ಲೂ ಹೇಳಿದ್ದಾರೆ, ನಾವು ಸೋತಿರ್ಬೋದು, ಮುಂದೆ ಒಂದಿನ 33% ನಾವು ಮಾಡಿ ತೋರಿಸ್ತೀವಿ, ಮಹಿಳೆಯರಿಗೆ ಜಯವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ದೇಶದ ಒಬ್ಬ ಪ್ರಧಾನಿಯಾಗಿ ಅವರಿಗೆ ಜಯ ಆದರೆ ನಮಗೂ ಜಯ ಅಂತ ನಾನು ಭಾವಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಮಹಿಳಾ ಶಕ್ತಿಗೆ, ಮಹಿಳಾ ಶಕ್ತಿಗೆ, ಮಹಿಳಾ ಶಕ್ತಿಗೆ. ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ, ಮಹಿಳಾ ಶಕ್ತಿ ವಿರೋಧಿ ಕಾಂಗ್ರೆಸ್ಗೆ, ಇವತ್ತಿನ ದಿನದ ಪ್ರತಿಭಟನೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ನಾರಿ ಶಕ್ತಿ ಒಂದನ್ನು ಏನು ಒಂದು ವಿಧೇಯ ಮಂಡನೆ ಆಗಿದೆ.
ಅದಕ್ಕೆ ಒಂದು ನಮ್ಮ ಸಂಸತ್ನಲ್ಲಿ ಒಂದು ಅಂಗೀಕಾರ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಮೂಲೆಯಲ್ಲೂ ಎಲ್ಲ ನಮ್ಮ BJP ಪಕ್ಷದಿಂದ ಎಲ್ಲ ವಾರ್ಡಿನಲ್ಲೂ ಎಲ್ಲ ಒಂದು ಭಾಗದಲ್ಲೂ ಎಲ್ಲ ಮೋರ್ಚಾಗಳಿಂದ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಾರಿ ಶಕ್ತಿ ಒಂದು ಕಾಯ್ದೆ ಇಂಪ್ಲಿಮೆಂಟ್ ಆಗಬೇಕು ಅಂತೇಳಿ ನಮ್ಮ ಭಾಗದಲ್ಲಿ ನಮ್ಮ ಶಾಸಕರಾದಂಥ ಕೃಷ್ಣಪ್ಪ ಅವರ ಒಂದು ನೇತೃತ್ವದಲ್ಲಿ ಅವರು ಹೇಳಿದಂಥ ಆಜ್ಞೆ ಮೇರೆಗೆ ನಾವೆಲ್ಲರೂ ಸೇರಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ನಮ್ಮ ಮಹಿಳಾ ಮೋರ್ಚಾದ ಕಡೆಯಿಂದ ನಮ್ಮ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿದ್ದಾರೆ. ನಮ್ಮ ಮೋದಿ ಅವರು ಪ್ರತಿ ಹೆಣ್ಣುಮಕ್ಕಳಿಗೂ ಎಲ್ಲ ಒಂದು ಹಕ್ಕು ಸಿಗಬೇಕು ಅಂತ ಅವಾಗಿಂದ ಅವ್ರು ಗೆದ್ದಾಗಿಂದನೂ ಹೆಣ್ಣುಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತ ಪ್ರತಿಯೊಂದು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಂಸತ್ತಿನಲ್ಲಿ ನೀವೇ ನೋಡ್ಬೋದು 15% ಇದೆ, 33% ಆಗಬೇಕು ಅಂತ ಮೋದಿಯವರು ಈ ಒಂದು ಅನುಮೋದನೆಗೋಸ್ಕರ ಕೇಳಿದರು. ಏನು ಮಾಡೋದು ವಿಪರ್ಯಾಸ, ಪ್ರತಿಪಕ್ಷಗಳು ಅನುಮೋದನೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತ ನಾವೆಲ್ಲರೂ ಜನಾಗ್ರಹ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಸೇರುವಂಥ ಎಲ್ಲ ನನ್ನ ಆತ್ಮೀಯ ಮಹಿಳೆಯರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀರಿ. ಮತ್ತು ನಮ್ಮ ಮಂಡಲದಿಂದ ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ದಕ್ಷಿಣ ಭಾರತ ಕಡೆಗಣಿಸ್ತಾ ಇದೆ, ಅನುದಾನ ಕೊಡ್ತಾ ಇಲ್ಲ, ಆ ದೃಷ್ಟಿಯಲ್ಲಿ ತಡೆ ಹಿಡಿಯಲಾಗಿದೆ ಅಂತ ಹೇಳ್ತಾರೆ. ಅದು ವಿಚಾರವಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದಕ್ಕೊಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯಲ್ಲಿ ಏನು ಬರುತ್ತೆ ಅದನ್ನು ತಗೊಂಡು ಯಾರಿಗೂ ಅನ್ಯಾಯ ಆಗಬಾರ್ದು. ನಾವೆಲ್ಲರೂ ಭಾರತೀಯ ಪ್ರಜೆಗಳು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ದಕ್ಷಿಣ ಉತ್ತರ ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡೋದು ಬೇಡ. ನಾವೆಲ್ಲರೂ ಭಾರತೀಯರು, ನಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹಕ್ಕು ಸಿಗಬೇಕು ಅಂತ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ನಮ್ಮಲ್ಲೇ ನಾವು ಹೊಡೆದಾಡೋದು ಬೇಡ. ನಾರಿ ಶಕ್ತಿ ವಂದನ ಅಧಿನಿಯಮ ಈ ಒಂದು ಕಾಯ್ದೆಯನ್ನು ನಮ್ಮ ನರೇಂದ್ರ ಮೋದಿ ಅವರು ಈಗ ಒಂದು ಏಪ್ರಿಲ್ 2026 ತರ್ತಾರೆ. ಇದರದ್ದು ವೋಟ್ಸ್ ಬರಬೇಕಾಗಿದ್ದು ಕಮ್ಮಿ ಬಂದಿದ್ದರಿಂದ ಈ ಒಂದು ಬಿಲ್ ಪಾಸ್ ಆಗಲಿಲ್ಲ. ಯಾಕೆ ಅಂತಂದ್ಬಿಟ್ಟು ಕಾಂಗ್ರೆಸ್ ಅವರು ತುಂಬ ವಿರುದ್ಧ ಮಾಡಿದ್ದಾರೆ ಇದಕ್ಕೆ. ಯಾಕೆ ಅಂತ ಕೇಳಿದ್ರೆ ಡಿಲಿಮಿಟೇಷನ್ನ ರೀಸನ್ ಕೊಡ್ತಾ ಇದ್ದಾರೆ. ಈ ಡಿಲಿಮಿಟೇಷನ್ನು ಬೆಂಗಳೂರಲ್ಲಿ ಇವಾಗ 5 ಭಾಗ ಮಾಡಿದ್ರು. ಯಾಕೆ ಭಾರತನ ಡಿಲಿಮಿಟೇಷನ್ ಮಾಡಿದ್ದು 1971ರಲ್ಲಿ. ಸುಮಾರು 55 ವರ್ಷಗಳಿಂದ ಡಿಲಿಮಿಟೇಷನ್ ಮಾಡಿಲ್ಲ. ಡಿಲಿಮಿಟೇಷನ್ನು ಇಲ್ಲದೆ ಮಹಿಳೆಯರಿಗೆ 33% ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಕಾಯ್ದೆಯನ್ನು ಮಹಿಳೆಯರಿಗೆ ತರೋದಕ್ಕೆ ನಮ್ಮ ನರೇಂದ್ರ ಮೋದಿಯವರು ತುಂಬ ಕಷ್ಟಪಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಈ ಕಾಯ್ದೆ ಫೇಲ್ ಆಗಿದ ತಕ್ಷಣವೇ ತುಂಬ ನಗ್ತಾರಂತೆ. ನಮ್ಮ ನರೇಂದ್ರ ಮೋದಿಯವ್ರಿಗೆ ತುಂಬ ಅವಮಾನ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಹಿಳೆಯರು ರಾಜಕೀಯ ಮಾಡೋದಕ್ಕೆ ಯಾಕೆ ಅರ್ಹರಿಲ್ಲ? ಏನು 2,000 ರೂಪಾಯಿ ತೊಗೊಂಡು ಮತ್ತು ಫ್ರೀ ಬಸ್ಸಸ್ ಮೇಲೆ ಮಾತ್ರ ಓಡಾಡಬೇಕಾ? 33% ಅಂತ ಹೇಳಿದ್ದಾರೆ. ಬಟ್ ಇದೇ ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ಅವರು ಇಷ್ಟು ಸಮರ್ಥವಾಗಿ ಮಾಡಿದ್ದಾರೆ, ಮತ್ತು ಜಯಲಲಿತಾ ಅವರು ಮಾಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಮಹಿಳೆಯರು ಮಾಡ್ತಾ ಇದ್ದಾರೆ. ಬಟ್ ಬೇರೆ ಇದಕ್ಕೆ ಬಂದಾಗ ಸಮಾನತೆಗೆ ಮಾತ್ರ ನಮಗೆ ಯಾರಿಗೂ ಹಕ್ಕು ಇದು ಮಾಡ್ತಾ ಇಲ್ಲ. ಸೊ ಮುಂದಿನ ಕಾಲದಲ್ಲಿ ನಮ್ಗೆ ಅದು ಬರುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಮನೆಗೂ ಪ್ರತಿಯೊಂದು ಮನೆಗೂ ಒಂದು ಮೂಲೆಗೂ ಹೋಗಿ ಹೆಣ್ಮಕ್ಳಿಗೆ ಈ ಅವೇರ್ನೆಸ್ನ ಇದು ಮಾಡ್ತೀವಿ ಅಂತ ಹೇಳ್ತೇವೆ. ಅದೇನು ಅಂತಂದರೆ 543 ಸೀಟಲ್ಲೇ ಮಹಿಳೆಯರಿಗೆ 33% ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲ ನಾವು ಕೇಳ್ತಾ ಇರೋದು ಡಿಲಿಮಿಟೇಷನ್ ಆದರೆ ಏನಾಗುತ್ತೆ, 800 ಚಿಲ್ಲರೆ ಸೀಟ್ ಆಗುತ್ತೆ. ಅದರಲ್ಲಿ ಮಹಿಳೆಯರಿಗೆ ನಾವು 33% ಕೇಳಿದ್ದು. ಅದನ್ನು ಅವರು ಕಾಂಗ್ರೆಸ್ ಅವರು ಒಪ್ಕೊಳ್ಳದೇನೆ ಇವಾಗ ಏನಂತ ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ಬೇಡ ನಾವು ಈಗ ಕೊಡಲ್ಲ ಅಂತ ಹೇಳಿ ಅದನ್ನು ಕುಟ್ಟಿ ಸಂತೋಷ ವ್ಯಕ್ತಪಡಿಸ್ಕೊಂಡು ಇದು ಕೇಕೆ ಹಾಕಿ ನಗ್ತಾ ಇದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರು ಹೇಳಿರೋದು ಮಹಿಳೆಯರಿಗೆ 33% ಸಿಕ್ಕಿದ್ರೆ ಅವರು ಸಂಸತ್ತಲ್ಲೂ ಭಾಗವಹಿಸ್ಬೋದು, ಪಾರ್ಲಿಮೆಂಟಲ್ಲೂ ಬಂದು ಕೂತ್ಕೋಬೋದು ಅಂತ. ಅದನ್ನು ನಾವು ನಮ್ಮ ಹಕ್ಕದು, ನಾವು ಅದನ್ನು ಕೇಳ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಯಾವುದೇ ಪಾರ್ಟಿ ಇದೆ ಅಂತ ಅಲ್ಲ, ನಾವು ಎಲ್ಲ ಮಹಿಳೆಯರ ಪರವಾಗಿ ಯಾವುದೇ ಹಿಂದುಳಿದ ವರ್ಗ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಎಲ್ಲ ಮಹಿಳೆಯರ ಧ್ವನಿಯಾಗಿ ನಾವು ಮಾತಾಡ್ತಾ ಇದ್ದೀವಿ. ಏನು ಅಂತಂದರೆ ಮಹಿಳೆಯರಿಗೆ 33% ಮೀಸಲಾತಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ನಮ್ಮ ಮೋದಿ ಅವರು ಅದನ್ನು ಸಾಧಿಸ್ತಾರೆ ಅಂತ
ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾನು 2,000 ಕೊಟ್ಟಿದ್ದೀನಿ ಮಹಿಳೆಯರಿಗೆ, ಬಸ್ ಫ್ರೀ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಮಹಿಳೆಯ ಸಬಲೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯ ಸಬಲೀಕರಣ ಈ ರೀತಿ ಮಾಡೋದಲ್ಲ, ಕೊಟ್ಟು ಈ 33% ಬಿಲ್ ಏನಿದೆ ಅದನ್ನು ಪಾಸ್ ಮಾಡಿಸಿ ನಾನು ಮಹಿಳೆಯರ ಸಬಲೀಕರಣ ಮಾಡಿದ್ದೀನಿ ಅಂತ ಹೇಳಿ ಅವರು. ಕೇಂದ್ರ ಸರ್ಕಾರದ ಒಂದು ಮಹಿಳಾ ಮೀಸಲಾತಿ ಯೋಜನೆ ಏನಿತ್ತು, ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ ವೋಟಿಂಗ್ ಆಗಬೇಕಾಗಿತ್ತು 33% ಮಹಿಳಾ ಮೀಸಲಾತಿ ಬಗ್ಗೆ. ಅದು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಅದಕ್ಕೆ ಆಸ್ಪದ ಕೊಡದಿದೆ ಮಹಿಳಾ ಮೀಸಲಾತಿಯನ್ನು ಒಂದು ರೀತಿ ಹೀನಾಯವಾಗಿ ಕಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಿಳೆಯರ ಶಕ್ತಿ ಏನು ಅಂತ ಬರುವಂಥ 4-5 ರಾಜ್ಯಗಳ ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ನಾವು ನರೇಂದ್ರ ಮೋದಿಯವರು ಏನು ಹೇಳಿದ್ದಾರೆ 33% ಕೊಡಬೇಕು ಅಂತ, ಅದಕ್ಕೆ ನಾವು ಯಥಾವತ್ತಾಗಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. 33% ಮಹಿಳಾ ಶಕ್ತಿಯನ್ನು ಈ ದೇಶದಲ್ಲಿ ಗುರುತಿಸಬೇಕು ಅಂತ ನರೇಂದ್ರ ಮೋದಿಯವರ ಕನಸೇನಿದೆ ಅದು ಸಾಕಾರ ಆಗೋಲಿಕ್ಕೆ ನಮ್ಮೆಲ್ಲ ದೇಶದಲ್ಲಿ ಇರುವಂಥ ಎಲ್ಲ ನಾರಿಯರು ನರೇಂದ್ರ ಮೋದಿಯವರ ಜೊತೆ ಕೈ ಜೋಡಿಸಿದ್ದಾರೆ. ಮುಂದೆ ಇದಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ನಾವು ಭರವಸೆಯನ್ನು ಇಟ್ಕೊಂಡಿದ್ದೇವೆ. ಹೇಳಿತ್ತು 33% ಮಹಿಳಾ ಮೀಸಲಾತಿನ ವಿರೋಧಿಸಕ್ಕೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಮಗೆ ಧರಣಿ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕಂತ ಹೇಳಿದರು. ಪಕ್ಷದ ಅಧ್ಯಕ್ಷರು ಎಲ್ಲ ಮೇರೆಗೆ ನಾವು ಇವತ್ತಿನ ದಿನ ಎಲ್ಲ ಮಹಿಳೆಯರು, ಪಾಪ ಎಲ್ಲ ಕ್ಷೇತ್ರದ ಮಹಿಳೆಯರು, ವಾರ್ಡಿನ ಮಹಿಳೆಯರು ಎಲ್ಲ ಬಂದು ಇಲ್ಲಿ ತುಂಬ ಸಹಕಾರ ಕೊಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ರೀತಿಗಳ ಧನ್ಯವಾದಗಳು. ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲಿ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ 33% ಮಹಿಳೆಯರಿಗೆ ಮೀಸಲಾತಿನ ಎಲ್ಲ ಅವಕಾಶಗಳು ಸಿಗ್ತಾಯಿತ್ತು. ಎಲ್ಲ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ 33%ನ ಕೊಡಬೇಕಾಗಿದ್ದನ್ನ ಈ ಕಾಂಗ್ರೆಸ್ ಸರ್ಕಾರ ಹೀನಾಯವಾಗಿ ಅದನ್ನು ತಿರಸ್ಕರಿಸಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ಒಂದು ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಿಳಿಸ್ತೀವಿ. ಮಹಿಳೆಯರಿಗೆ 33% ಆಗಬೇಕು ಅಂತ ನಮ್ಮ ಮೋದಿ ಸಾಹೇಬರು ಹೇಳಿದರು. ಅದೇನೋ ಒಂದು ಮಿಸ್ಟೇಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ 33% ಮಹಿಳಾ ಮೀಸಲಾತಿ ಗ್ಯಾರಂಟಿ ಬಂದೇ ಬರುತ್ತದೆ. ಇದು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಎದ್ದು ಉಗ್ರ ಹೋರಾಟ ಮಾಡಿ ಎಲ್ಲ ಅವ್ರಿಗೇನು ಭಾಳ ಒಳ್ಳೆಯ ಸ್ಥಾನಮಾನ ಬಂದೇ ಬರುತ್ತದೆ. ಸ್ವಲ್ಪ ದಿನಗಳು ಕಾಯಬೇಕು ಅಷ್ಟೇ. ನಮ್ಮ ಮೋದಿಯವರು ಭಾಳ ಆ ಕೆಲಸ ಮಾಡ್ತಾರೆ ಅಂತ ಹೇಳಿ 2 ಮಾತು ಮುಗಿಸ್ತೀನಿ.